ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯುಗಾದಿ ಹಬ್ಬದ ದಿನ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಅಧಿಕೃತಗೊಳಿಸಿ ಘೋಷಣೆ ಕೂಡ ಮಾಡಿದೆ. ಹೌದು, ಈ ಮೂಲಕ ಬೈ ಎಲೆಕ್ಷನ್ ಆಘಾಟಕ್ಕೆ ಬಿಜೆಪಿ ಧುಮುಕಿದೆ. ವಿಧಾನಸಭಾ ಬೈ ಎಲೆಕ್ಷನ್ಗೆ ಅಭ್ಯರ್ಥಿಗಳನ್ನ ಹಬ್ಬದ ದಿನವೇ ಬಿಜೆಪಿ ಘೋಷಣೆ ಮಾಡಿದೆ. ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ವೀರಣ್ಣ ಚರಂತಿಮಠಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಲಿಂಗಾಯತ ಎಸ್ಟಿ ನಾಯಕರಿಗೆ ಬಿಜೆಪಿ ಮಣೆ ಹಾಕಿರುವಂಥದ್ದು. 2 ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಬೈ ಎಲೆಕ್ಷನ್ ನಡೆಯುತ್ತೆ. ಈ 2 ಕ್ಷೇತ್ರಗಳ ಪೈಕಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಚ್ಚರಿಯ ಆಯ್ಕೆ. 20 ವರ್ಷಗಳಿಂದ ಬಿಜೆಪಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವರ ತಂದೆ ಕೂಡ ಮೂಲ ಬಿಜೆಪಿಗರು, ಜನತಾ ಪಕ್ಷದಲ್ಲಿ ಕೆಲಸ ಮಾಡಿರುವಂಥದ್ದು. ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರ ವರಿಷ್ಠರು ಕೂಡ ಶ್ರೀನಿವಾಸ್ ದಾಸಕರಿಯಪ್ಪ ಅವರನ್ನು ಕೂಡ ಆಯ್ಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಅಂತ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನಮ್ಮ ಜೊತೆ ಸರ್ ಇವತ್ತು ಅಹಿಂದ ಸಮುದಾಯಕ್ಕೆ ಒಂದು ಟಿಕೆಟ್ ಸಿಕ್ಕಿದೆ. ಏನಂತ ಸಂತೋಷ ಆಗಿದೆ. ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರೀಯ ನಾಯಕರು ಇವತ್ತು ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಒಗ್ಗೂಡಿ ಏನಿವತ್ತು ನಮ್ಮ ದಕ್ಷಿಣ ಭಾಗದ ಮುಖಂಡರು ಎಲ್ಲರನ್ನ ಒಗ್ಗೂಡಿ ಕಾರ್ಯಕರ್ತರ ಜೊತೆಗೆ ಸಾಮೂಹಿಕವಾಗಿ ಚುನಾವಣೆಯನ್ನು ನಾವು ಮಾಡ್ತೇವೆ. ಸರ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತಂದರೆ ಅಹಿಂದ ಮತಗಳು ಜಾಸ್ತಿ ಇದ್ದು, ಅದರಲ್ಲೂ 80% ಅಹಿಂದ ಮತಗಳಿದ್ದು. ಅಹಿಂದ ವರ್ಗಕ್ಕೆ ಸಿಕ್ಕಿರುವಂಥದ್ದು ಒಂದು ಎಲ್ಲ ನಿಮ್ಮ ಯಶಸ್ಸು ಸರ್ ಅಂತ ಏನಿಲ್ಲ. BJP ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟು ಗೆಲ್ಲಿಸುವಂಥ ಶಕ್ತಿ ಈ ರಾಷ್ಟ್ರದಲ್ಲಿ ಯಾರಿಗಾದ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಅದು ಇವತ್ತು ನನಗೆ ಆ ಸ್ಥಾನವನ್ನು ಕಲ್ಪಿಸಿದೆ ಒಬ್ಬ ಕಾರ್ಯಕರ್ತನಿಗೆ. ಅದು ದೇವರಿಂದ ದಯೆಯಿಂದ ಇವತ್ತು GM ಸಿದ್ದೇಶ್ವರರಾಗಿರ್ಬೋದು, ಪ್ರತಿಯೊಬ್ಬರು ಈ ಜಿಲ್ಲೆಯ ಮುಖಂಡರುಗಳು ಆಗಿರ್ತಾರೆ, ರವೀಂದ್ರನಾಥ್ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿ ರೇಣುಕಾಚಾರ್ಯ ಆಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ನನಗೆ ನಿಂತಿದ್ದು ಸಾಮೂಹಿಕವಾಗಿ ನನ್ನ ಒಂದು ಚುನಾವಣೆಗೆ ಹಗಲಿರಲು ಕಷ್ಟಪಟ್ಟು ನನ್ನ ಜೊತೆಗೆ ಇವತ್ತು ಮತದಾರ ದೇವರ ಪ್ರಭುಗಳಿಗೆ ನಾನು ಇಲ್ಲಿಂದ ಇಷ್ಟ ಕೇಳೋದು ತಮ್ಮಿಂದ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಈಗಾಗಲೇ ಫೈನಲ್ ಆಗಿರುವಂಥದ್ದು. ಅದರಲ್ಲೂ ಸಾಮಾನ್ಯ ಕಾರ್ಯಕರ್ತರ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಈ ಬಾರಿ ಟಿಕೆಟ್ ಒಲಿದು ಬಂದಿರುವಂಥ ಹಿನ್ನೆಲೆ, ಅದರಲ್ಲೂ ಯುಗಾದಿ ಹಬ್ಬದ ದಿನದಂದೇ ಟಿಕೆಟ್ ಕೊಟ್ಟಿರುವಂಥ ಹಿನ್ನೆಲೆ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂತಸದಲ್ಲಿದ್ದಾರೆ. ನೋಡ್ಬೋದಾಗಿದೆ. ದಾವಣಗೆರೆ ಅವರ ನಿವಾಸದಲ್ಲಿ ಸಂತಸ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದರೆ ಸಾಮಾನ್ಯ ಕಾರ್ಯಕರ್ತ, ಅದರಲ್ಲೂ ಶ್ರೀನಿವಾಸ್ ದಾಸಕರಿಯಪ್ಪ ಅಹಿಂದ ಸಮುದಾಯಕ್ಕೆ ಸೇರಿರುವಂತಹ ಒಂದು ವ್ಯಕ್ತಿಗೆ ಈ ಟಿಕೆಟ್ ಸಿಕ್ಕಿರುವಂಥದ್ದು ನಿಜಕ್ಕೂ ಒಂದು ಖುಷಿಯ ವಿಚಾರ. ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಅವರ ಪತ್ನಿ ಇದರ ಮಾತಾಡ್ಸೋಣ. ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಗೆದ್ದು ಬರ್ತೀವಿ ಅನ್ನುವಂಥ ವಿಶ್ವಾಸ ಏನಾದ್ರು ಇದೆಯಾ? ಹಾಂ ಸರ್, ಗೆದ್ದು ಬರ್ತಾರೆ ಅಂತ ವಿಶ್ವಾಸ ಇದೆ. ಜನ ಬೆಂಬಲನೂ ಇದೆ. 20 ವರ್ಷ ಕಷ್ಟಪಟ್ಟಕ್ಕೂ ಸಾರ್ಥಕ ಆಯ್ತು. ಅಂದರೆ ಪ್ರತಿ ಬಾರಿ ಕೂಡ ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಬಾರಿ ಒಲಿದು ಬಂದಿದೆ. ಯುಗಾದಿ ಹಬ್ಬಕ್ಕೆ ಒಲಿದು ಬಂದಿದೆ. ಯುಗಾದಿ ಹಬ್ಬದ ಶುಭಾಶಯಗಳು. ಅಂದರೆ ಹೊಸ ವರ್ಷ